ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ ಗೌಡ. ಸ್ಟಾಲಿನ್ ಅರೆಸ್ಟ್. ನಟಿ ತ್ರಿಷಾ ಕುರಿತು ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆ. ಹೌದು, ತಾಂಜಾವೂರಿನಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾಗ ಸಭೆಯಲ್ಲಿದ್ದ ಜನಸಮೂಹದಿ ನಟಿ ತ್ರಿಷಾ ಅವರನ್ನ ಉದ್ದೇಶಪೂರ್ವಕವಾಗಿ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳಿಗ ವೆಟ್ಟಿ ಕಳಗಂ ಟಿವಿಕೆ ನೀಡಿದ ದೂರಿನ ಆಧಾರದ ಬೆನ್ನಲ್ಲೇ ಡಿಎಂಕೆ ನಾಯಕ ಹಾಗೂ ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಪೊಲೀಸರು ಇಂದು ಬಂಧಿಸಿದ್ದಾರೆ. ಕಾವೇರಿ ನೀರು ಹಂಚಿಕೆ ಕುರಿತು ನಡೆಸಿದ ಪ್ರತಿಭಟನೆಯಲ್ಲಿ ನಟಿ ತ್ರಿಷಾ ಹೆಸರು ಪ್ರಸ್ತಾಪಿಸಿ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ ಅಂತ ಆರೋಪ ಮಾಡಿ ಟಿವಿಕೆ ಪಕ್ಷವು ಪೊಲೀಸ್ ಠಾಣೆ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿತ್ತು. ಉದಯನಿಧಿ ಅವರನ್ನ ತಕ್ಷಣವೇ ಬಂಧಿಸಿ ಜೈಲಿಗೆ ಅಟ್ಬೇಕು ಅಂತ ಬಿಜೆಪಿ ಮುಖಂಡರು ಕೂಡ ತೀವ್ರ ಒತ್ತಾಯವನ್ನ ಹೇರಿತು. ತಂಜಾವೂರಿನಲ್ಲಿ ಉದಯನಿಧಿ ತಂಗಿರುವ ನಿವಾಸದ ಮುಂದೆ ತಮಿಳುನಾಡು ಪೊಲೀಸರು ಭಾರಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ತಮಿಳುನಾಡು ವಿರೋಧ ಪಕ್ಷದ ನಾಯಕ ಹಾಗೂ ಡಿಎಂಕೆ ಮುಖಂಡ ಉದಯನಿಧಿ ಸ್ಟಾಲಿನ್ ಅವರು ಸಮಾವೇಶದೊಂದರಲ್ಲಿ ನಟಿ ತ್ರಿಷಾ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ನೀಡಿರುವ ವಿವಾದಾತ್ಮಕ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಉದಯನಿಧಿ ಅವರ ಈ ಹೇಳಿಕೆಯನ್ನ ಆಡಳಿತಾರೂಢ ತಮಿಳಿಗ ವೆಟ್ಟಿ ಕಳಗಂ ಪಕ್ಷವು ಅಸಹ್ಯಕರ ಅಂತ ಕರೆದಿದ್ರೆ, ಭಾರತೀಯ ಜನತಾ ಪಾರ್ಟಿ ಅವರನ್ನ ತಕ್ಷಣವೇ ಬಂಧಿಸಿ ಜೈಲಿಗೆ ಅಟ್ಬೇಕು ಅಂತ ಆಗ್ರಹಿಸಿದೆ. ಇನ್ನು ಹಾಗಾದ್ರೆ ಸಮಾವೇಶದಲ್ಲಿ ನಡೆದಿದ್ದೇನು ಅಂತ ಗಮನಿಸಬೇಕಾಗುತ್ತೆ. ನೋಡಿ, ತಂಜಾವೂರಿನಲ್ಲಿ ಕಾವೇರಿ ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯೋಜನೆ ಮಾಡಲಾಗಿದ್ದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸುತ್ತಿದ್ದಾಗ ಸಭೆಯಲ್ಲಿದ್ದ ಜನ ಸಮೂಹದಿಂದ ತ್ರಿಷಾ ಅನ್ನುವ ಘೋಷಣೆಗಳು ಕೂಡ ಕೇಳಿಬರುತ್ತೆ. ಈ ವೇಳೆ ಮಾತು ನಿಲ್ಲಿಸಿದ ಉದಯನಿಧಿ ಸ್ಟಾಲಿನ್ ವ್ಯಂಗ್ಯವಾಗಿ ನಕ್ಕು ದ್ವಂದ್ವಾರ್ಥದ ಹೇಳಿಕೆಯನ್ನು ಕೊಡ್ತಾರೆ. ಸಿಎಂ ವಿಜಯ್ ಅವರ ಸಹನಟಿ ಹಾಗೂ ಆಪ್ತ ಸ್ನೇಹಿತೆಯಾಗಿರುವ ತ್ರಿಷಾ ಅವರ ಹೆಸರನ್ನ ಉಲ್ಲೇಖಿಸಿ ನೀಡಲಾದ ಈ ಹೇಳಿಕೆಯು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶಕ್ಕೆ ಈಡಾಗಿದೆ. ಇನ್ನು ಟಿವಿಕೆ ಮತ್ತು ಬಿಜೆಪಿ ತೀವ್ರ ಆಕ್ರೋಶ. ಉದಯನಿಧಿ ಅವರ ಹೇಳಿಕೆಗೆ ಟಿವಿಕೆ ಶಾಸಕ ರೇವಂತ್ ಚರಣ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ, ಇದು ಸಂಪೂರ್ಣವಾಗಿ ಅಸಹ್ಯಕರ. ಯಾರೇ ಆಗಲಿ ಅವರ ವಿರುದ್ಧ ಇಂತಹ ನೀಚ ಹೇಳಿಕೆಗಳನ್ನ ನೀಡುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ. ಇದು ಅವರ ರಾಜಕೀಯ ಸಂಸ್ಕೃತಿ ಮತ್ತು ಕೀಳು ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಕಿಡಿಕಾರಿದ್ರು. ಮತ್ತೊಂದು ಕಡೆ ತಮಿಳುನಾಡು ಬಿಜೆಪಿ ಮುಖ್ಯ ವಕ್ತಾರ ನಾರಾಯಣನ್ ತಿರುಪತಿ ಅವರು ಉದಯನಿಧಿ ಅವರನ್ನ ತಕ್ಷಣ ಬಂಧಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಮುಖ್ಯಮಂತ್ರಿ ವಿಜಯ್ ಮತ್ತು ನಟಿ ತ್ರಿಷಾ ಅವರ ಬಗ್ಗೆ ಉದಯನಿಧಿ ಸ್ಟಾಲಿನ್ ಆಡಿರುವ ದ್ವಂದ್ವಾರ್ಥದ ಮಾತುಗಳು ಅಸಹ್ಯಕರ, ಅಶ್ಲೀಲ ಮತ್ತು ನಾಚಿಕೆಗೇಡಿನ ಸಂಗತಿ. ತಾಯಿ, ಹೆಂಡತಿ ಮತ್ತು ಮಗಳನ್ನ ಹೊಂದಿರುವ ವ್ಯಕ್ತಿಯು ಇಷ್ಟು ಕೀಳಾಗಿ ಮಾತಾಡೋದಿಲ್ಲ. ದ್ರಾವಿಡ ಮಾಡೆಲ್ ಅಂತ ಹೇಳಿಕೊಳ್ಳುವ ಇಂತಹ ದುಷ್ಟರು ಸಾರ್ವಜನಿಕವಾಗಿ ಈ ರೀತಿ ಮಾತಾಡೋದನ್ನ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ನೋಡ್ತಾ ಇರೋದು ನಾಚಿಕೆಗೇಡು. ಈ ಕೀಳು ಮಟ್ಟದ ಭಾಷಣಕ್ಕಾಗಿ ಉದಯನಿಧಿಯನ್ನ ಬಂಧಿಸಿ ಜೈಲಿಗಟ್ಟಿದ್ರೆ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಹೆಮ್ಮೆ ಸಿಗುತ್ತೆ ಎಂದಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕ ವಿನೋದ್ ಪಿ ಸೆಲ್ವಂ ಪ್ರತಿಕ್ರಿಯೆ ಕೊಟ್ಟು, ಉದಯನಿಧಿ ಅವರು ಸ್ವತಃ ಒಬ್ಬ ನಾಯಕ ನಟರಾಗಿದ್ದು ಸಹ ಕಲಾವಿದರ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡ್ತಾ ಇರೋದು ಆಘಾತಕಾರಿ. ಕಲಾವಿದರ ಸಂಘ ಈ ಹೇಳಿಕೆಯನ್ನ ಖಂಡಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಸನಾತನ ಧರ್ಮದ ಕುರಿತು ನೀಡಿದ ಹೇಳಿಕೆಯಿಂದ ಹಿಂದೆ ಸುಪ್ರೀಂ ಕೋರ್ಟ್ನಿಂದಲೂ ತೀಕ್ಷ್ಣ ತೊಳೆಯುವಿಕೆ ಒಳಗಾಗಿದ್ದ ಉದಯನಿಧಿ ಸ್ಟಾಲಿನ್ ಇದೀಗ ಮತ್ತೊಮ್ಮೆ ತಮ್ಮ ನಾಲಿಗೆ ಹರಿಬಿಟ್ಟಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೆಲ್ಲವನ್ನ ಗಮನಿಸಿದ ಪೊಲೀಸರು ಇದೀಗ ಉದಯನಿಧಿ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಉದಯನಿಧಿ ಸ್ಟಾಲಿನ್ ತ್ರಿಷಾ ಅವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.